ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ಇವತ್ತು ನಾನು ನ್ಯೂ ಇಯರ್ಗೆ ಒಂದು ತವಾ ಫ್ರೈ ತೋರಿಸ್ತಾ ಇದ್ದೀನಿ. ತವಾ ಚಿಕನ್ ಫ್ರೈ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 1/2 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಅದರಲ್ಲಿ ಒಂದೆರಡು ಲೆಗ್ ಪೀಸ್ ತಗೊಂಡಿದ್ದೀನಿ. ಲೆಗ್ ಪೀಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲೆ ರುಬ್ಕೋಬೇಕು. ಸ್ಪೂನ್ ಆಗುವಷ್ಟು ಮೆಣಸು ತಗೊಂಡಿದ್ದೀನಿ, ಒಂದು ಅನಾನಸ್ ಹೂವು ತಗೊಂಡಿದ್ದೀನಿ, 2 ಏಲಕ್ಕಿ ತಗೊಂಡಿದ್ದೀನಿ, ಶುಂಠಿ ತಗೊಂಡಿದ್ದೀನಿ, 1 ಇಂಚಷ್ಟು ಬೆಳ್ಳುಳ್ಳಿ, ನನಗೆ ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಒಂದು 20 ಎಸಳು ಹಾಕ್ಕೊಳ್ಳಿ ಸಾಕು. ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಒಂದು 5 ತಗೊಂಡಿದ್ದೀನಿ, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸೋಂಪು, ಮತ್ತು 3/4 ಸ್ಪೂನಷ್ಟು ಕಾಳು ಮೆಣಸು, ಮತ್ತು 3 ಲವಂಗ, 2 ಪೀಸ್ ಚಕ್ಕೆ ತಗೊಂಡಿದ್ದೀನಿ. ಇದಕ್ಕೆ 1 ನಿಂಬೆಹಣ್ಣು, ಇದಕ್ಕೆ ಕುಯ್ಸ್ಕೊಂಡ್ಬಿಡ್ತಾ ಇದ್ದೀನಿ. ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು 7-8 ಹಾಕ್ಕೊಂಡಿದ್ದೀನಿ. ನೀವು ಚಿಕ್ಕ ಬೆಳ್ಳುಳ್ಳಿ ಅಂದರೆ ಒಂದು 20 ಎಸಳಷ್ಟು ಹಾಕ್ಕೊಳ್ಳಿ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹೀಗೆ ರುಬ್ಕೊಳ್ಬೇಕು. ಬೇಕಂದರೆ 1 ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಅಷ್ಟೇ. ತುಂಬ ನೀರಾಗಿ ರುಬ್ಕೊಳ್ಬಾರ್ದು, ಗಟ್ಟಿಯಾಗಿ ರುಬ್ಕೋಬೇಕು. ನಾನು ಏನು ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಈಗ ಮಸಾಲೆ ರುಬ್ಕೊಂಡ್ಬಂದಿದ್ದು ಇದು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಬೇಕು, ಎಲ್ಲದಕ್ಕೂ ಇಡಿಸ್ಬೇಕು ಮಸಾಲೆ. ಆ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಒಂದ್ಸರಿ ತಗೊಂಬಿಟ್ಟು ಎಲ್ಲ ಚೆನ್ನಾಗಿ ಕ್ಯೂಚಿ ಮಸಾಲೆ ಎಲ್ಲ ಇಡಿಸ್ಬೇಕು. ಅದಕ್ಕೆ ಆ ಥರ ಮಾಡಿ, ಈ ಥರ ಚೆನ್ನಾಗಿ ಕ್ಯೂಚಬೇಕು. ಒಳಗಡೆ ಎಲ್ಲ ಅದು ಮಸಾಲೆ ಹೋಗಬೇಕು. ಆ ಥರ ಇದು ಲೆಗ್ ಪೀಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಲೆಗ್ ಪೀಸಲ್ಲಿ ಕೂಡ ನಾವು ಬರೀ ಲೆಗ್ ಪೀಸೇ ತಗೊಂಡು ಬಂದು ಸ್ಟಾರ್ಟರ್ಸ್ ಥರನೂ ಮಾಡ್ಬೋದು ನಾವಿದು. ಬೇಕಂದರೆ ಒಂದೇ 1 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ರುಬ್ತಾ ಇಲ್ಲ ಅಂದರೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ ನಾನು ಕಸೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಸೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಳಗ್ಗೆ ಮಾಡಬೇಕಂದ್ರೆ ರಾತ್ರಿ ತಂದು ನೆನೆಸ್ಬಿಟ್ರೆ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. 1 ಅವರಷ್ಟು ರೆಸ್ಟ್ ಬೇಕೇ ಬೇಕು ಇದಕ್ಕೆ. ಇವಾಗ ನಾನು ಮಸಾಲೆ ಎಲ್ಲ ಚೆನ್ನಾಗಿ ತುಂಬಿಸಿದ್ದೀನಿ. ಈ ಥರ ತುಂಬಿಸ್ಬೇಕು. ಒಳಗಡೆಲ್ಲ ಮಸಾಲೆ ಹೋಗ್ಬೇಕು, ಅಷ್ಟು ಚೆನ್ನಾಗಿ ನಾವು ತುಂಬಿಸ್ಬೇಕಾಗತ್ತೆ. ಇವಾಗ ಇದು ಒಂದು ಪಾತ್ರೆಗೆ ಹಾಕಿ ಇಟ್ಬಿಡೋಣ. ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಹಾಕಿ 1 ಅವರಷ್ಟು ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಮಸಾಲೆ ಎಲ್ಲ ಚೆನ್ನಾಗಿ ಕ್ಯೂಚಿ ಮಸಾಲೆ ಒಳಗಡೆ ಹೋಗಬೇಕು. ಆ ಥರ ಮಾಡಿ. ಈಗ ನಾನು ಒಂದು ಲಿಡ್ ಮುಚ್ಚಿ 1 ಅವರಷ್ಟು ಇದಕ್ಕೆ ರೆಸ್ಟ್ ಕೊಡ್ತೀನಿ, ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ನಾನು ಸ್ಟವ್ ಅಂಟಿಸಿ ತವಾ ಇಟ್ಟಿದ್ದೀನಿ. ತವಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ನಾವು ಆವಾಗಲೇ ಚಿಕನ್ ಮಿಕ್ಸ್ ಮಾಡಿ 1 ಅವರ್ ಆಗಿದೆ, ಇನ್ನೂ ಜಾಸ್ತಿನೇ ಆಯಿತು. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ.
ಈಗ ಎಣ್ಣೆ ಬಿಸಿಯಾಗಿದೆ. ನಾನು ಚಿಕನ್ ಮಿಕ್ಸ್ ಮಾಡಿ 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ನಾನು ಲೆಗ್ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮು ಲೋಲಿಡಬೇಕು. ಈಗ ಫ್ಲೇಮು ಲೋಲಿಟ್ಟು ಒಂದು ಲಿಡ್ ಮುಚ್ಚಿಬಿಡೋಣ. ಒಂದು ಲಿಡ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡೋಣ. ಆ ಕಡೆ ಈ ಕಡೆ ತಿರುಗಿಸಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡೋಣ ಬನ್ನಿ, 5 ನಿಮಿಷ ಆಗಿದೆ. ಈ ಥರ ತಿರುಗಿಸ್ಬೇಕಿದು. ಈ ಕಡೆ ಆ ಕಡೆ ಈ ಕಡೆ ತಿರುಗಿಸಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಡಬೇಕು. ಈ ಮಸಾಲೆ ಏನಿದೆ ಇದ್ರ ಮೇಲೆ ಈ ಥರ ಹಚ್ತಾ ಹೋಗ್ಬೇಕು. ಕೆಳಗಡೆ ಏನು ಮಸಾಲೆ ಇರುತ್ತಲ್ಲ ಅದು ಸ್ವಲ್ಪ ಈ ಥರ ಇನ್ನು 5 ನಿಮಿಷ ಹಾಗೆ ಲಿಡ್ ಮುಚ್ಚಿಬಿಡೋಣ. ಈಗ ಬನ್ನಿ ನೋಡೋಣ, 5 ನಿಮಿಷ ಆಗಿದೆ. ಈ ಕಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ಆ ಕಡೆ ಈ ಕಡೆ ತಿರುಗಿಸ್ಬೇಕಾಗುತ್ತೆ. ಲೆಗ್ ಪೀಸು ಬೇಗ ಹೊರಗಡೆ ಎಲ್ಲ ಬೆಂದಿರೋದಿಲ್ಲ, ಅದಕ್ಕೆ ನಾವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಇದು ನಾವು ಬೇಕಾದ ಇದಕ್ಕೆ ಸ್ಮೋಕಿ ಫ್ಲೇವರ್ ಕೊಡ್ಬೋದು. ಇಷ್ಟು ತೆಂಗಿನಕಾಯಿ ತುಪ್ಪ ತಗೊಂಡು ಸುತ್ತಬಿಟ್ಟು ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಡಬೇಕು. ಆವಾಗ ಆ ಸ್ಮೋಕ್ ಇರ್ತಲ್ಲ ಎಲ್ಲನೂ ಅದರಲ್ಲೇ ಇರುತ್ತೆ. ಆವಾಗ ಸ್ಮೋಕಿ ಫ್ಲೇವರ್ ಆಗಿಬಿಡುತ್ತೆ. ಬೇಕಾದರೆ ನಾವು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಈ ಥರ ಹಾಕ್ಕೊಂಡ್ಬಿಟ್ರೆ ಅದ್ರ ಫ್ಲೇವರ್ ಕೂಡ ಬಂದುಬಿಡುತ್ತೆ. ಈಗ ಇನ್ನೊಂದು 5 ನಿಮಿಷ ಲಿಡ್ ಮುಚ್ಚೋಣ. ಈಗ ಬನ್ನಿ 5 ನಿಮಿಷದಲ್ಲಿ ನೋಡೋಣ. ಈ ಥರ ರೆಡ್ ಕಲರ್ ಬರಬೇಕು. ಯಾವಾಗಲೂ ಬೆಂದೋಗ್ಬಿಡ್ತಿಲ್ಲ ಪೀಸ್ ಮಾಡಿದ್ರೆ ಅದು ಪೀಸ್ ಆಗಿಬಿಡ್ತದೆ. ಯಾಕಂದರೆ ನಾವು ಮೊಸರಲ್ಲಿ ನೆನೆಸಿರ್ತೀವಲ್ಲ, ಬೇಗ ಬೆಂದೋಗ್ಬಿಡುತ್ತೆ. ಈ ಮಸಾಲೆ ಏನಿರುತ್ತಲ್ಲ ಇದಕ್ಕೆ ಈ ಥರ ಅಪ್ಲೈ ಮಾಡ್ತಾರೆ. ಅದು ಇವಾಗಲೆಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಒಳಗಡೆ ಎಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಸ್ಟಾರ್ಟರ್. ಹೋಟ್ಲಿಂದ ತಕ್ಕಂಗಿರುತ್ತೆ ಮನೇಲಿ ಮಾಡಿ. ನಿಮಗೆ ಹೇಳ್ತಾರೆ ಎಲ್ಲಿಂದ ತೊಗೊಂಡು ಬಂದ್ರಿ ಇದು ಅಂತ. ಅಷ್ಟು ಫ್ಲೇವರ್ಫುಲ್ಲು, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಒಮ್ಮೆ ನೀವು ಟ್ರೈ ಮಾಡಿ. ನ್ಯೂ ಇಯರ್ಗೆ ಇದು ಹೊಸ ಡಿಶ್ ಮಾಡ್ಕೊಳ್ಬೋದು. ಈಗ ನೋಡೋಣ ಬನ್ನಿ. ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಮೇಲಿಂದ ಹಾಕ್ಬಿಟ್ಟು ಈ ಥರ ನಾನು ಹೇಳಿದ್ನಲ್ಲ, ಬೇಕಂದರೆ ಸ್ಮೋಕಿ ಫ್ಲೇವರು ನೀವು ಮಾಡ್ಕೊಳ್ಬೋದು. ನಮ್ಮ ಲವಿತು ನಿಂತ್ಕೊಂಡ್ಬಿಟ್ಟಿದ್ದಾನೆ ಚಿಕನ್ ಕೊಡಿ ಅಂತ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಇವಾಗ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ನಾನು ಇನ್ನೊಂದು ಟ್ರಿಪ್ ಕೂಡ ಹಾಕ್ತಾಯಿದ್ದೀನಿ. ತೆಗೆದ್ಬಿಟ್ಟು ನಾನು ಸರ್ವ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇನ್ನು ಮಿಕ್ಕಿರೋದು ಹಾಕ್ಕೊಳ್ಬೇಕು. ಮತ್ತು ದೊಡ್ಡ ಬಾಣಲಿದ್ರೆ ಎಲ್ಲ ಒಂದೇ ಸರಿ ಹಾಕ್ಕೊಳ್ಬೋದು ನಾವು.
ಇದು ಕೂಡ ಹಾಗೆ ಬಿಟ್ಕೊಂಡ್ಬಿಡ್ತೀವಿ. ಇದೂ ಅಷ್ಟೇ ಲೋ ಫ್ಲೇಮಲ್ಲಿಟ್ಟು 5 ನಿಮಿಷಕ್ಕೂ ಬಿಡಿಸ್ತಾ ಇರಬೇಕು. ನೋಡಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದರೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ನಾನು ಇದಕ್ಕೆ ಫ್ರೈ ಮಾಡಿಬಿಟ್ಟು ತೆಗಿತೀನಿ. ಈಗ ತೆಗೆದ್ಬಿಟ್ಟು ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ತವಾ ಫ್ರೈಡ್ ಚಿಕನ್ನು ರೆಡಿ ಆಯಿತು. ಈ ತವಾ ಫ್ರೈಡ್ ಚಿಕನ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಟೇಸ್ಟ್ ನೋಡಿ. ಈ ಲೆಗ್ ಪೀಸ್ ನೋಡಿ ನೋಡಿ ಹೆಂಗೆ ಬೆಂದೋಗಿದೆ ನೋಡಿ. ನೋಡ್ತಾ ಇದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಬೇಕಾದರೆ ನಿಂಬೆಹಣ್ಣು ಮೇಲೆ ಹಾಕ್ಕೊಂಡು ಆನಿಯನ್ ಹಂಚ್ಕೊಂಡು ತಿನ್ಬೋದು. ಒಂದು ತುಂಬ ಒಳ್ಳೆ ಸ್ಟಾರ್ಟರ್ ಆಗುತ್ತೆ ಇದು. ನ್ಯೂ ಇಯರ್ಗೆ ಹೊಸ ಡಿಶ್ ಇದು. ಥ್ಯಾಂಕ್ ಯು.